ಕರ್ತನಲ್ಲಿ ಪ್ರೀತಿಯ ಆಶ್ರಯ ಟಿವಿ ವೀಕ್ಷಕರೆಲ್ಲರಿಗೂ ಅಂತ್ಯಕಾಲ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ನಿಮ್ಮನ್ನು ಸ್ವಾಗತಿಸುತ್ತೇವೆ. ಪ್ರೀತಿಯ ವೀಕ್ಷಕರೇ, ಬಹಳ ಸಂಚಿಕೆಗಳಿಂದ ನಾವು ಈ ಭಾಗದಲ್ಲಿ ಯೇಸು ಕ್ರಿಸ್ತನ ಬರೋಣ ಕಾಲಘಟ್ಟದಲ್ಲಿ ಆಗುವಂಥ ಘಟನೆಗಳ ಕುರಿತಾಗಿ ವಿಸ್ತಾರವಾಗಿ ನಾವು ಕಲಿತಾ ಇದ್ದೇವೆ. ಅನೇಕ ಸೂಚನೆಗಳು ನಮ್ಮ ಮುಂದೆ ನಡೀತಾ ಇದೆ. ಅದು ಹೇಗೆ ಅಂತ್ಯಕಾಲ ಅಥವಾ ಕ್ರಿಸ್ತನ ಬರೋಣಕ್ಕೆ ಸೂಚನೆಯಾಗಿದೆ ಎಂಬುದಾಗಿ ನಾವು ವಿಸ್ತಾರವಾಗಿ ನಾವು ಕಲಿತಾ ಇದ್ದೇವೆ. ಒಂದೊಂದು ಸಂಚಿಕೆಯಲ್ಲಿ ಒಂದೊಂದು ವಿಷಯದೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೇವೆ. ನನ್ನ ಕೇಳುವಂಥ ಪ್ರೀತಿಯ ವೀಕ್ಷಕರೇ, ನಾವು ಕೇಳುವವರಾಗಿರದೆ ವಾಕ್ಯವನ್ನು ಕೈಕೊಂಡು ನಡೆಯುವ, ಯಾಕಂದರೆ ಕರ್ತನ ಬರೋಣದಲ್ಲಿ ನಾವು ಸಿದ್ಧರಾಗಿರುವುದಾದರೆ ಮಾತ್ರನೇ, ವಾಕ್ಯದ ಮೂಲಕವಾಗಿ ಸಿದ್ಧನಾಗಿರುವುದಾದರೆ ಮಾತ್ರನೇ ಎತ್ತಲ್ಪಡೆಗೆ ಗುಂಪಿನಲ್ಲಿ ಸೇರಲಿಕ್ಕೆ ಸಾಧ್ಯವಾಗ್ತದೆ. ಈ ಮೂಲಕವಾಗಿ ನಿಮ್ಮನ್ನು ನಾವು ಉತ್ತೇಜಿಸ್ತೇವೆ, ನೀವು ಕರ್ತನ ವಾಕ್ಯದಲ್ಲಿ ನಿಲ್ಲಿ ಎಂಬುದಾಗಿ. ಇವತ್ತು ಕೂಡ ಇನ್ನೊಂದು ವಿಷಯದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇವೆ. ತಿಳಿಸಿಕೊಡುವುದಕ್ಕಾಗಿ ಉಡುಪಿಯಲ್ಲಿ ಸೇವೆ ಮಾಡ್ತಿರುವಂಥ ಪಾಸ್ಟರ್ ವಿಜಯ ಅಬ್ರಹಾಮ್ ಇದ್ದಾರೆ. ಯೇಸು ಕ್ರಿಸ್ತನ ನಾಮದಲ್ಲಿ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತೇವೆ. ಪಾಸ್ಟರ್ ಪ್ರೈಸ್ ಅಲ್ಲ. ಕಳೆದ ಬಹಳಷ್ಟು ಸಂಚಿಕೆಗಳನ್ನು ಬಹಳ ವಿಷಯಗಳನ್ನು ಕಲಿತಾ ಇದ್ದೇವೆ. ಕಳೆದ ಸಂಚಿಕೆಯಲ್ಲಿ ನಾವು ಈ ದಿವಸಗಳಲ್ಲಿ ಆಗುವಂಥ ವಿದ್ಯಮಾನ, ಅಂದರೆ QR ಕೋಡ್ ಆಗಿರಲಿ ಅಥವಾ ಬಾರ್ ಕೋಡ್ ಆಗಿರಲಿ, ಆ ಸಂಖ್ಯೆಗಳು, ಆ ಗುರುತುಗಳು ಏನನ್ನು ಸೂಚಿಸ್ತದೆ ಎಂಬುದಾಗಿ ವಿಸ್ತಾರವಾಗಿ ನಮಗೆ ತಿಳಿಸಿದ್ದೀರ. ಅದರ ಮುಂದಿನ ಭಾಗವಾಗಿ ನಮಗೆ ಯಾವ ವಿಷಯಗಳೊಂದಿಗೆ ನಮಗೆ ಹೇಳಲಿಕ್ಕೆ ಬಯಸ್ಬೋದು? ದೇವನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಾವೀಗಾಗಲೇ ಕಳೆದ ಸಂಚಿಕೆಯಲ್ಲಿ ಬಾರ್ ಕೋಡ್, QR ಕೋಡ್ ಅಥವಾ ಅದರಲ್ಲಿ ಕೂಡ ಸಂಖ್ಯೆಗಳೇ, ಅದು ರಹಸ್ಯವಾದಂಥ ಅಥವಾ ಮರೆಯಾಗಿರುವಂಥ ಸಂಖ್ಯೆಗಳು, ಈ ವಿಷಯದಲ್ಲಿ ನಾವು ಯಾವ ರೀತಿಯಾಗಿ ಪ್ರವಾದನೆ ನೆರವೇರ್ತಾ ಇದೆ ಎಂಬುದನ್ನು ನಾವು ನೋಡಿದೆವು. ದೇವನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಇವತ್ತು ಅದರ ಮುಂದುವರಿದ ಭಾಗವಾಗಿ ಸಂಖ್ಯೆಗಳು ಅಥವಾ ಈ ಬಾರ್ ಕೋಡ್ ಅಥವಾ QR ಕೋಡ್ ಅಲ್ಲ, ಬೇರೆ ರೀತಿಯಲ್ಲಿ ಆ ಪ್ರವಾದನೆಯಲ್ಲಿ ಮರೆಯಾಗಿರುವಂಥ ಸಂಖ್ಯೆಗಳು ಯಾವ ರೀತಿ ಇವತ್ತು ಕಾರ್ಯ ಮಾಡ್ತಾ ಇದ್ದಾವೆ ಎಂಬುದನ್ನು ನಾವು ನೋಡಿಕೊಳ್ಳುವಂಥದ್ದು ಒಳ್ಳೆಯದು. ಒಂದು ವಾಕ್ಯವನ್ನು ನಾವು ಓದಿಕೊಳ್ಳುವಂಥವರಾಗಿರೋಣ. ಪ್ರಕಟಣೆ ಅದರ 13ನೇ ಅಧ್ಯಾಯ 17ನೇ ವಾಕ್ಯವನ್ನು ಓದಿಕೊಳ್ಳುವಂಥವರಾಗಿರೋಣ. ಆ ಗುರುತು ಯಾರಿಗಿಲ್ಲವೋ ಅವರು ಕ್ರಯ ವಿಕ್ರಯಗಳನ್ನು ನಡೆಸಕೂಡದೆಂತಲೂ ಆಜ್ಞೆ ಮಾಡುತ್ತದೆ. ಆ ಗುರುತು ಯಾವುದೆಂದರೆ ಮೊದಲನೇ ಮೃಗದ ಹೆಸರು ಅಥವಾ ಅದರ ಹೆಸರನ್ನು ಸೂಚಿಸುವ ಅಂಕೆ. ಇಲ್ಲಿ ನೋಡ್ತೇವೆ, ಆ ಗುರುತು ಯಾರಿಗೆ ಇಲ್ಲವೋ ಅವರು ಕ್ರಯ ವಿಕ್ರಯ ಮಾಡಲಿಕ್ಕೆ ಸಾಧ್ಯವಿಲ್ಲ. ಅದು ಒಂದು ಏನಾಗಿರ್ಬೋದು, ಮೃಗದ ಹೆಸರನ್ನು ಸೂಚಿಸುವಂಥದ್ದು ಅಥವಾ ಅದರ ಹೆಸರನ್ನು ಸೂಚಿಸುವಂಥ ಅಂಕೆ ಅಥವಾ ಸಂಖ್ಯೆ. ಈಗ ಇದು ಯಾವ ರೀತಿಯಾಗಿ ಈ ಕಡೆಯ ಕಾಲಮಾನದಲ್ಲಿ ಕಾರ್ಯ ಮಾಡ್ತದೆ ಎಂಬುದನ್ನು ನಮಗೆ ನೋಡ್ಬೋದು. ಈ ಪ್ರವಾದನೆ ಹೇಳಿದಂಥ ಕಾಲದಲ್ಲಿ ಈ ಗುರುತಿಗೋಸ್ಕರ ಸಂಖ್ಯೆ ಅಥವಾ ಅಂಕೆ ಇದನ್ನು ಬಳಸುವಂಥದ್ದು ಅಷ್ಟೊಂದು ರೂಢಿಯಲ್ಲಿ ಇರಲಿಲ್ಲ. ಹೇಳ್ಬೋದು, ಒಬ್ಬರು ಇಬ್ಬರು 10 ಜನ ಈ ರೀತಿ ಸಂಖ್ಯೆ ಬಳಸಿಕೊಂಡು ಹೇಳ್ಬೋದು ವಿನಃ ಪ್ರತಿಯೊಂದಕ್ಕೂ ಸಂಖ್ಯೆಯನ್ನು ಬಳಸುವಂಥದ್ದು ಅಷ್ಟೊಂದು ರೂಢಿಯಲ್ಲಿ ಇರಲಿಲ್ಲ. ಆದರೆ ವರ್ಷಗಳು ದಾಟಿತು, ಶತಮಾನಗಳು ದಾಟಿತು. ಈ ಕಡೆಯ ಒಂದು 100 ಅಥವಾ 200 ವರ್ಷಗಳಿಂದ ಈಚೆಗೆ ಸಂಖ್ಯೆಯನ್ನು ಪ್ರತಿಯೊಂದಕ್ಕೆ ಬಳಸುವಂಥದ್ದು ಹೆಚ್ಚು ಹೆಚ್ಚು ರೂಢಿಯಲ್ಲಿ ಬಂತು. ಅದರಲ್ಲೂ ಕೂಡ ಈ 20ನೇ ಶತಮಾನದ ಈಚೆಗೆ ಬಂದಾಗ ಸಂಖ್ಯೆ ಬಹಳ ಸ್ಟ್ರಾಂಗ್ ಆಯಿತು. ಈಗ ಈ ಸಂಖ್ಯೆ ಎಷ್ಟರ ಮಟ್ಟಿಗೆ ಸ್ಟ್ರಾಂಗ್ ಆಗಿದೆ ಅಂತ ಹೇಳಿದರೆ, ಹೆಸರಿಗಿಂತ ಸಂಖ್ಯೆ ಭಾಳ ಪ್ರಸಿದ್ಧವಾಗಿದೆ. ನಾನು ಕೆಲವೊಂದು ಸಂಗತಿಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈಗ ನಮ್ಮ ಹೆಸರು ಭಾಳ ಜನರಿಗೆ ಗೊತ್ತಿರುವುದಿಲ್ಲ. ನಮ್ಮ ಹೆಸರನ್ನು ಭಾಳ ಜನರಿಗೆ ತೋರಿಸ್ಲಿಕ್ಕೆ ಕೆಲವೊಮ್ಮೆ ನಮಗೆ ಆಗದೆ ಕೂಡ ಹೋಗ್ತದೆ. ಕೆಲವೊಂದು ಹೆಸರುಗಳು ಭಾಳ ಕಾನ್ಫಿಡೆನ್ಷಿಯಲ್ ಆಗಿ ಇಟ್ಕೊಳ್ಬೇಕಾಗಿರುವಂಥ ಹೆಸರುಗಳು ಕೂಡ ಆಗಿರ್ತದೆ. ಆದರೆ ಇವರೆಲ್ಲರಿಗೆ ಸಂಖ್ಯೆ ಕೊಡುವಂಥದ್ದನ್ನು ನಾವು ನೋಡ್ತೇವೆ. ಈಗ ನಮಗೆ ಬರುವಾಗ ಪ್ರಾರಂಭದಿಂದಲೇ ನಾವು ಹೇಳ್ತಾ ಹೋಗೋದಾದರೆ, 20ನೇ ಶತಮಾನದ ಪ್ರಾರಂಭದಲ್ಲಿ ವಾಹನಗಳ ಒಂದು ಸಂಶೋಧನೆ ಆಯಿತು. ಅದಕ್ಕಿಂತ ಮುಂಚೆ ಇದ್ದಂಥದ್ದು ಕುದುರೆ ಗಾಡಿ, ಎತ್ತಿನ ಗಾಡಿ ಅಥವಾ ಕುದುರೆ ಪ್ರಯಾಣ, ಒಂಟೆ ಮೇಲಿನ ಪ್ರಯಾಣ, ಕುದುರೆ ಮೇಲಿನ ಪ್ರಯಾಣ, ಅಥವಾ ನಾವು ಈ ರೀತಿಯಾಗಿ ಕತ್ತೆ ಮೇಲಿನ ಪ್ರಯಾಣ. ಆದರೆ ಕತ್ತೆ ಗಾಡಿಗಳೆಲ್ಲ ಕಡಿಮೆ ಆಗಿರಲಿಲ್ಲ, ಆದರೆ ಕುದುರೆ ಗಾಡಿಗಳಿತ್ತು. ಅದು ಸ್ವಲ್ಪ ಬಹಳ ಒಂದು ನೋಬಲ್ ಅಥವಾ ರಾಯಲ್ ಆಗಿರುವಂಥ ಫ್ಯಾಮಿಲಿಗಳು. ಇನ್ನು ಎತ್ತಿನ ಗಾಡಿ ಇತ್ತು. ಇದು ಸಾಧಾರಣವಾಗಿ ಬಡವರು, ಮಿಡ್ಲ್ ಕ್ಲಾಸ್ ಜನರಿಗೆಲ್ಲ ಇದ್ದಂಥ ವಾಹನಗಳು. ಆದರೆ ಈ ಮಷೀನ್ಗಳ ಸಂಶೋಧನೆ ಆದ ಮೇಲೆ
ಕಾರುಗಳು ಮತ್ತು ಬೇರೆ ಬೇರೆ ರೀತಿಯ ವಾಹನಗಳು ಬಳಕೆಗೆ ಬಂತು. ಈಗ ಕಾರುಗಳಿರ್ಬೋದು, ಅದು ಮನುಷ್ಯರ ಪ್ರಯಾಣಕ್ಕೆ ಪ್ಯಾಸೆಂಜರ್ ಅಥವಾ ಅದರ ದೊಡ್ಡ ಒಂದು ವಾಹನಗಳಾಗಿ ಬಸ್ಗಳು ಬಂತು. ಇನ್ನು ಅದರದೇ ಈ ಸರಕು ಸಾಮಗ್ರಿಗಳನ್ನು ಆಚೆ ಈಚೆ ಒಯ್ಯೋದಕ್ಕಾಗಿ ದೊಡ್ಡ ದೊಡ್ಡ ಪಿಕಪ್ ವಾಹನಗಳು ಅಥವಾ ಲಾರಿಗಳು, ಈ ರೀತಿಯ ಟ್ರಕ್ಗಳು ಬಂತು. ಇನ್ನು ಈ ಟ್ರ್ಯಾಕ್ಗಳ ಮೇಲೆ ಓಡುವಂಥ ಟ್ರೈನ್ಗಳು ಬಂತು. ನೋಡಿ, ಈಗ ಏನಾಯಿತು, ಪ್ರತಿಯೊಂದಕ್ಕೆ ನಂಬರ್ ಬೇಕಾಯಿತು. ಪ್ರತಿಯೊಂದು ವಾಹನಕ್ಕೆ ನಂಬರ್ ಪ್ಲೇಟ್. ನೋಡಿ, ಅದಿಲ್ಲದೆ ರಸ್ತೆ ಮೇಲೆ ಗಾಡಿಯನ್ನು ಓಡಿಸಲಿಕ್ಕೆ ಇಲ್ಲ. ನಂಬರ್ ಪ್ಲೇಟ್ ಇಲ್ಲದೆ ಗಾಡಿ, ನೋಡಿ, ವಾಹನ ಇದೆ, ಹಣ ಕೊಟ್ಟು ನಾನು ತಗೊಂಡಿದ್ದೇನೆ, ಅದು ಬಹಳ ಚೆಂದವಾಗಿ ಓಡ್ತದೆ, ಅದಕ್ಕೆ ಬೇಕಾದಂಥ ಎಲ್ಲ ಟೆಕ್ನಾಲಜಿ ಉಂಟು, ಅದಕ್ಕೆ ಬೇಕಾದಂಥ ಇಂಧನ ಉಂಟು, ಅದಕ್ಕೆ ಬೇಕಾದ ರಸ್ತೆ ಉಂಟು ಅಂತ ನಾವು ವಾಹನವನ್ನು ಓಡಿಸ್ಲಿಕ್ಕೆ ಆಗಲ್ಲ. ಅದಕ್ಕೆ ಒಂದು ರಿಜಿಸ್ಟ್ರೇಷನ್ ಮಾಡಿ ಒಂದು ನಂಬರನ್ನು ಪಡೆದುಕೊಳ್ಳಬೇಕಾಗ್ತದೆ. ಇನ್ನು ಆ ನಂಬರ್ ಪಡೆದುಕೊಳ್ಳಬೇಕಾದ್ರೆ ಆ ವಾಹನಕ್ಕೆ ಎಂಜಿನಿಗೆ ಒಂದು ನಂಬರ್ ಇರ್ತದೆ, ಇನ್ನು ಈಚೆಗೆ ಬಂದು ಚಸ್ಸಿಗೆ ಇನ್ನೊಂದು ನಂಬರ್ ಇರ್ತದೆ, ಚಸ್ಸಿ ನಂಬರ್ ಅಂತ ಇರ್ತದೆ, ಎಂಜಿನ್ ನಂಬರ್ ಅಂತ ಇರ್ತದೆ. ಇನ್ನು ಅದರ ಒಳಗೆ ಭಾಳಷ್ಟು ಬೇರೆ ನಂಬರ್ಸ್ ಇರ್ತವೆ. 1 ನಂಬರ್ ಗೇರು, 2 ನಂಬರ್ ಗೇರು. ನೋಡಿ, ಪ್ರತಿಯೊಂದು ನಂಬರ್ ಇಲ್ಲದೆ ವಾಹನದ ಯಾವುದೇ ಕಾರ್ಯಗಳು ಈ ಕಾಲದಲ್ಲಿ ನಡೆಯೋದಿಲ್ಲ. ಇನ್ನು ಈ ವಾಹನ ಚಾಲನೆ ಮಾಡಬೇಕು ಅಂತೇಳಿದರೆ, ಡ್ರೈವ್ ಮಾಡಬೇಕು ಅಂತೇಳಿದರೆ ಡ್ರೈವಿಂಗ್ ಲೈಸೆನ್ಸನ್ನು ತೆಗೆದುಕೊಳ್ಬೇಕು. ಆ ಡ್ರೈವಿಂಗ್ ಲೈಸೆನ್ಸಿಗೆ ಇನ್ನೊಂದು ನಂಬರ್ ಇರ್ತದೆ, ಲೈಸೆನ್ಸ್ ನಂಬರ್. ಹಾಗೆಯೇ ಇನ್ನು ಟ್ರೈನ್ ಆದರೆ ಟ್ರೈನಿಗೆ ನಂಬರ್, ಟ್ರೈನ್ನ ಪ್ಲಾಟ್ಫಾರ್ಮಿಗೆ ನಂಬರ್, ಟ್ರೈನ್ನ ಕಂಪಾರ್ಟ್ಮೆಂಟಿಗೆ ನಂಬರ್, ಟ್ರೈನ್ನ ಸೀಟಿಗೆ ನಂಬರ್. ರಿಸರ್ವೇಷನ್ ಮಾಡುವಾಗ ಅಪ್ಪರ್ ಬರ್ತು, ಲೋವರ್ ಬರ್ತು, ಮಿಡ್ಲ್ ಬರ್ತು, ಅದಕ್ಕೆಲ್ಲ ನಂಬರ್ಸ್. ಈ ಕಾಲದಲ್ಲಂತೂ ಬಿಡಿ, ನಾವು ಟ್ರೈನ್ ಟಿಕೆಟನ್ನು ಬುಕ್ ಮಾಡಿದರೆ ಅದಕ್ಕೆ PNR ನಂಬರ್ ಅಂತ ಇನ್ನೊಂದು ನಂಬರ್. ಸ್ಟಾಟಸ್ ನೋಡಲಿಕ್ಕೆ, ನಮ್ಮ ಈ ರಿಸರ್ವೇಷನ್ ಸೀಟಿನ ಒಂದು ರಿಸರ್ವೇಷನ್ ಸ್ಟಾಟಸ್ ನೋಡಲಿಕ್ಕೆ, ಅಥವಾ ಟ್ರೈನ್ ಎಲ್ಲಿಗೆ ಬಂದಿದೆ ಅಂತ ನೋಡಲಿಕ್ಕೆ, ಹೇಗೆ ಬರ್ತಾ ಇದೆ, ಎಷ್ಟು ಸ್ಪೀಡಲ್ಲಿ ಬರ್ತದೆ, ಎಲ್ಲಕ್ಕೆ ನಂಬರ್ಗಳನ್ನೇ ನಾವು ನೋಡ್ತಾ ಇದ್ದೇವೆ. ಇನ್ನು ಈಚೆಗೆ ಬಂದು ಹಡಗಿಗೆ, ಬೋಟಿಗೆ, ಅದಕ್ಕೆ ಕೂಡ ನಮಗೆ ಗೊತ್ತು, ಎಲ್ಲಕ್ಕೂ ನಂಬರ್ಸೇ ಇದ್ದಾವೆ. ನಂಬರ್ ಇಲ್ಲದೆ ಯಾವುದನ್ನು ಐಡೆಂಟಿಫೈ ಮಾಡಲಿಕ್ಕೆ ನಮಗೆ ಈ ಕಾಲದಲ್ಲಿ ಸಾಧ್ಯವಾಗುವುದಿಲ್ಲ. ಕೆಲವೊಮ್ಮೆ ನೋಡಲಿಕ್ಕೆ ಎಲ್ಲ ಒಂದೇ ಥರ ಇರ್ಬೋದು. ನಮಗೆ ಗೊತ್ತು, ಒಂದು ಕಂಪನಿ ಉತ್ಪಾದನೆ ಮಾಡುವಂಥ ಕಾರುಗಳೆಲ್ಲ ಕೆಲವೊಮ್ಮೆ ಬಣ್ಣ ಚೇಂಜ್ ಇದ್ದರೂ ಒಂದೇ ಬಣ್ಣದ ಸಾವಿರಾರು ಲಕ್ಷಾಂತರ ಕಾರುಗಳಿರ್ತವೆ. ಈಗ ನಮ್ಮ ಕಾರನ್ನು ನಾವು ಗುರುತಿಸಿಕೊಳ್ಳುವಂಥ ನಂಬರ್ ಮೇಲೆ, ನಮ್ಮ ಕಾರನ್ನು ಇದು ಇಂಥವ್ರದೇ ಕಾರ್ ಎಂಬುದಾಗಿ ಗುರುತಿಸಿಕೊಳ್ಳುವಂಥದ್ದು ನಂಬರಿನ ಮೇಲೆ. ಹಾಗೆ ವಿಮಾನ ಆದರೆ ವಿಮಾನಕ್ಕೆ ನಂಬರ್, ವಿಮಾನ ಹೋಗಿ ಇಳಿಯತಕ್ಕಂಥ ಏರ್ಪೋರ್ಟಿಗೆ ನಂಬರ್, ಅಲ್ಲಿನ ಟರ್ಮಿನಲ್ಲಿಗೆ ನಂಬರ್, ಆ ವಿಮಾನಕ್ಕೆ ನಂಬರ್, ವಿಮಾನದ ಒಳಗಿನ ಸೀಟುಗಳಿಗೆ ನಂಬರ್, ಆ ವಿಮಾನದ ಟಿಕೆಟಿಗೆ ನಂಬರ್, ಅದನ್ನು ಹುಡುಕತಕ್ಕಂಥ PNR ಅಥವಾ ಸ್ಟ್ಯಾಟಸನ್ನು ಹುಡುಕ್ತಕ್ಕಂಥ ಆ ಒಂದು ಸಂಖ್ಯೆ, ಅದು ಕೂಡ ಸಂಖ್ಯೆ. ಹೀಗೆ ಪ್ರತಿಯೊಂದು ಸಂಖ್ಯೆಗಳೇ. ಸಂಖ್ಯೆ ಇಲ್ಲದೆ ಯಾವುದು ಕೆಲಸ ಈ ಕಡೆಯ ಕಾಲದಲ್ಲಿ ನಡೆಯುವುದಿಲ್ಲ. ಇನ್ನು ನಮಗೆ ನೋಡ್ತಾ ಹೋದಾಗ ತುಂಬ ವಿಷಯಗಳನ್ನು ನೋಡಲಿಕ್ಕೆ ಸಾಧ್ಯವಾಗ್ತದೆ. ನಮಗೆ ಈ ಕಾಲದಲ್ಲಿ ಬ್ಯಾಂಕ್ ಅಕೌಂಟ್ ಇಲ್ಲದೆ ನಮಗೆ ಯಾವುದೇ ವ್ಯವಹಾರ ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ. ಈ ದಿನ ಪ್ರಾರಂಭದ ಕಾಲದಲ್ಲಿ ಅಕೌಂಟ್ ನಂಬರ್ ಅಂತ ಇರ್ತಿರಲಿಲ್ಲ, ಹೆಸರು ಅಷ್ಟೇ ಇರ್ತಾಯಿತ್ತು. ನಿಮ್ಮ ಅಕೌಂಟ್ ಅಂದರೆ ನಮ್ಮ ಹೆಸರು ಹೇಳಿದ ಕೂಡಲೇ ಆ ಫೈಲನ್ನು ತೆಗಿತಾಯಿದ್ರು, ಹಣವನ್ನು ಹಾಕ್ತಾಯಿದ್ರು, ಹಣವನ್ನು ಕೊಡ್ತಾಯಿದ್ರು. ನಮ್ಮ ಹೆಸರಿನ ಮೇಲೆ ಅಕೌಂಟು ವರ್ಕ್ ಮಾಡ್ತಾಯಿತ್ತು. ನಂತರದ ದಿನಗಳಲ್ಲಿ ಪ್ರತಿಯೊಬ್ಬೊಬ್ಬರ ಹೆಸರು ಅಲ್ಲಿರ್ತದೆ, ಆ ಹೆಸರಲ್ಲಿ ಒಂದು ಸೀರಿಯಲ್ ಆಗಿ ನಂಬರನ್ನು ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ಈಗ ಪ್ರಾರಂಭದಲ್ಲ 4 ಸಂಖ್ಯೆ ನಂಬರ್ಸ್ ಇರ್ತಾಯಿತ್ತು ಬ್ಯಾಂಕಲ್ಲಿ. ಆನಂತರ ಅದು ಸಂಖ್ಯೆ, ಅಕೌಂಟಿನ ಸಂಖ್ಯೆ ಜಾಸ್ತಿ ಆದಷ್ಟು ಅಥವಾ ಅಕೌಂಟ್ ಹೋಲ್ಡರ್ಸಿನ ಸಂಖ್ಯೆ ಜಾಸ್ತಿ ಆದಷ್ಟು ಅದು ನಂಬರ್ಗಳ ಡಿಜಿಟ್ ಜಾಸ್ತಿ ಆಯಿತು. 5 ಆಯಿತು, 6 ಆಯಿತು, ಈಗ 15, 16 ನಂಬರ್ವರೆಗೆ ಹೋಗಿದೆ. ಈಗಂತೂ ನಮ್ಮ ದೇಶದಲ್ಲಿ ಅಥವಾ ಲೋಕದ ಯಾವುದೇ ದೇಶದಲ್ಲಿ ಒಂದು ಬ್ಯಾಂಕ್ ಅಕೌಂಟ್ ಇಲ್ಲದೆ ಯಾವುದೇ ವ್ಯವಹಾರವನ್ನು ಮಾಡಲಿಕ್ಕೆ ಆಗೋದಿಲ್ಲ. ಭಾಳಷ್ಟು ಜನರ ಹಣ ಬರುವಂಥದ್ದು ಬ್ಯಾಂಕ್ ಅಕೌಂಟಿಗೆ. ಅಲ್ಲಿ ಒಂದು ನಂಬರ್ ಬೇಕಾಗ್ತದೆ. ಆ ನಂಬರ್ ಇಲ್ಲದೆ ಬ್ಯಾಂಕ್ ಅಕೌಂಟು ನಮಗೆ ಸಿಗೋದಿಲ್ಲ. ಆ ಬ್ಯಾಂಕ್ ಅಕೌಂಟಲ್ಲೇ ನಂಬರ್ ಸಹಿತವೇ ನಮಗೆ ಸಿಗುವಂಥದ್ದು. ಈಗಂತೂ ಬಿಡಿ, ಈಗ ನಮಗೆ ಬ್ಯಾಂಕ್ ಅಕೌಂಟ್ ಸಿಗಬೇಕು ಅಂತ ಹೇಳಿದರೆ ಅದಕ್ಕೆ ಬೇರೆ ನಂಬರ್ಗಳನ್ನು ಕೂಡ ಕೊಡಬೇಕು, ನಂತರ ಹೇಳ್ತೇನೆ. ಹಾಗಾಗಿ ಬ್ಯಾಂಕ್ ಅಕೌಂಟ್. ಇನ್ನು ಆ ಬ್ಯಾಂಕಿನ ಬ್ರ್ಯಾಂಚಿಗೆ ಒಂದು ನಂಬರ್, ಅದಕ್ಕೆ ಒಂದು IFSC ಅಥವಾ ಒಂದು ಸ್ವಿಫ್ಟ್ ಕೋಡ್
ಅಥವಾ ಯಾವ್ಯಾವುದು ಕೋಡ್ಗಳು ಅದಕ್ಕೆ ಇದ್ದಾವೆ ಎಂಬುದಾಗಿ ನಾವು ನೋಡಲಿಕ್ಕೆ ಸಾಧ್ಯ. ಎಲ್ಲ ಸಂಖ್ಯೆಗಳ ಮೇಲೆ ಆಧಾರಿತವಾಗಿದೆ ಈ ಕಾಲದ ಒಂದು ಹಣಕಾಸಿನ ವ್ಯವಹಾರ. ನಾವು ಹಿಂದಿನ ಎಪಿಸೋಡಲ್ಲಿ ನಾವು ನೋಡಿದ್ದೇವೆ, ಈ ಕಾಲದಲ್ಲಿ ಹಣ ಸೆಂಡ್ ಮಾಡಬೇಕು, ಅದಕ್ಕೆ ನಮ್ಮ ಅಕೌಂಟಿಗೆ ನೇರವಾಗಿ ಹೋಗ್ತದೆ. ನೇರವಾಗಿ ಹೋಗಬೇಕು ಅಂತೇಳಿದರೆ ಅದಕ್ಕೆ ಬಾರ್ಕೋಡ್ಗಳನ್ನು, QR ಕೋಡ್ಗಳನ್ನು ಬಳಸಿ ಅಲ್ಲಿ ನಮ್ಮ ಮೊಬೈಲ್ ಮೂಲಕವಾಗಿ ಹಣವನ್ನು ಸೆಂಡ್ ಮಾಡುವಂಥದ್ದನ್ನು ನಾವು ನೋಡ್ತೇವೆ. ಏನಿದ್ರೂ ಎಲ್ಲ ಈ ಕಾಲದಲ್ಲಿ ಏನಾಗಿದೆ, ಸಂಖ್ಯೆಗಳ ಮೇಲೆ ಆಧಾರಿತವಾಗಿರುವಂಥದ್ದನ್ನು ನೋಡ್ತೇವೆ. ಇನ್ನು ಬಹಳ ಪ್ರಸಿದ್ಧವಾಗಿ ಈ ಕಾಲದಲ್ಲಿ ಆಧಾರ್ ಕಾರ್ಡನ್ನು ನಾವು ನೋಡ್ತಾ ಇದ್ದೇವೆ. ಹೆಸರು ಆಧಾರ್ ಕಾರ್ಡ್. ಹಿಂದೆಲ್ಲ ನಾನು ಈ ಪ್ರಕಾರ ಹೇಳ್ತಿದ್ದೆ, ಕಾರ್ಡಿಗೆ ಒಂದು ನಂಬರ್ ಇರ್ತದೆ, ಯಾಕಂದರೆ ಕಾರ್ಡನ್ನು ಗುರುತಿಸಲಿಕ್ಕೆ. ಆದರೆ ಈಗ ಪರಿಸ್ಥಿತಿ ಬೇರೆ ಥರ. ಈಗ ಕಾರ್ಡನ್ನು ಗುರುತಿಸಲಿಕ್ಕೆ ನಂಬರ್ ಇದ್ದ ಒಂದು ಕಾಲಮಾನ ಇತ್ತು, ಈಗಲೂ ಕೂಡ ಇದೆ. ಆದರೆ ನಂಬರನ್ನು ಗುರುತಿಸೋದಕ್ಕಾಗಿ ಒಂದು ಕಾರ್ಡ್, ನಂಬರಿಗೋಸ್ಕರ ಒಂದು ಕಾರ್ಡ್. ಹಿಂದೆ ಕಾರ್ಡಿಗೋಸ್ಕರ ಒಂದು ನಂಬರ್, ಆದರೆ ಈಗ ನಂಬರಿಗೋಸ್ಕರ ಒಂದು ಕಾರ್ಡ್, ಆಧಾರ್ ಕಾರ್ಡ್ ನಾವು ನೋಡ್ತೇವೆ. ಈಗ ಆಧಾರ್ ಕಾರ್ಡ್ ಇಲ್ಲದೆ ಯಾವ ವ್ಯವಹಾರ ನಡೆಯೋದಿಲ್ಲ. ಆಧಾರ್ ಕಾರ್ಡ್ ಕಂಪಲ್ಸರಿ ಮಾಡಿದರು. ಇನ್ನು ಈ ಆಧಾರ್ ಕಾರ್ಡನ್ನು ಕ್ರಮೇಣ ಬ್ಯಾಂಕ್ ಅಕೌಂಟಿಗೆ ಲಿಂಕ್ ಮಾಡಿದರು. ಆಧಾರ್ ಕಾರ್ಡನ್ನು ಕ್ರಮೇಣ ನಮ್ಮ ಪ್ರತಿಯೊಬ್ಬೊಬ್ಬರ ರೇಷನ್ ಕಾರ್ಡಿಗೆ ಲಿಂಕ್ ಮಾಡಿದರು. ಆಧಾರ್ ಕಾರ್ಡನ್ನು ವೋಟರ್ಸ್ ಐಡಿಗೆ ಲಿಂಕ್ ಮಾಡಿದರು. ಈಗ ಬಂದಿದೆ ಆಧಾರ್ ಕಾರ್ಡನ್ನು ಕಂಪಲ್ಸರಿ ಡ್ರೈವಿಂಗ್ ಲೈಸೆನ್ಸಿಗೆ ಲಿಂಕ್ ಮಾಡಬೇಕು. ಈಗ ಆಧಾರ್ ಕಾರ್ಡನ್ನು ನಮ್ಮ ಸ್ಕೂಲ್ ಸರ್ಟಿಫಿಕೇಟಿಗೆ, ಹಳಬರಿಗೆ ಇರಲಿಕ್ಕಿಲ್ಲ, ಆದರೆ ಹೊಸಬರಿಗೆ ಆಧಾರ್ ಸಂಖ್ಯೆ ಇಲ್ಲದೆ ನಮ್ಮ ಸ್ಕೂಲ್ ಸರ್ಟಿಫಿಕೇಟ್ ಕೂಡ ಈಗ ಇಶ್ಯೂ ಆಗೋದಿಲ್ಲ. ಈಗ ಆಧಾರ್ ಕಾರ್ಡ್ ಇಲ್ಲದೆ ನಮಗಿನ್ನು ಟ್ರೈನ್ ಟಿಕೆಟು ಸಿಗದಂಥ ಕಾಲ ಬರ್ತದೆ. ಆಧಾರ್ ಕಾರ್ಡ್ ಇಲ್ಲದೆ ವಿಮಾನ ಟಿಕೆಟ್ ಕೂಡ ಸಿಗದಂಥ ಕಾಲ ಬರ್ತದೆ. ಈಗ ಕಂಪಲ್ಸರಿ ಇಲ್ಲ, ಆದರೂ ಕೂಡ ಅತಿ ಶೀಘ್ರದಲ್ಲಿ ಅದು ಕೂಡ ಆಗ್ತದೆ. ಹಾಗಾಗಿ ಆಧಾರ್ ನಂಬರ್ ಇಲ್ಲದೆ ನಮಗೆ ಯಾವುದೇ ಸರ್ಕಾರಿ ಕೆಲಸಗಳು ಆಗದಂಥ ರೀತಿಯಲ್ಲಿ ಪರಿಸ್ಥಿತಿ ಬಂದಿದೆ. ನೋಡಿ, ನಂಬರ್ ಇಲ್ಲದೆ ಈಗ ನನ್ನ ಹೆಸರು ಹೇಳಿದರೆ ಜನ ಗುರುತಿಸೋದಿಲ್ಲ, ಅಥವಾ ನನ್ನ ಹೆಸರು ಹೇಳಿದರೆ ಕಂಪ್ಯೂಟ್ರಿಗೆ ನನ್ನ ಬಗ್ಗೆ ಗೊತ್ತಾಗೋದಿಲ್ಲ. ನನ್ನ ನಂಬರ್ ಹೇಳಿದ ಕೂಡಲೇ ನನ್ನ ನಂಬರನ್ನು ಅಲ್ಲಿ ಅವರು ಹೊಡೆದ ಕೂಡಲೇ ನನ್ನ ಹೆಸರು ಕಂಪ್ಯೂಟ್ರಲ್ಲಿ ಬರ್ತದೆ. ಮೊದಲು ನಿಮ್ಮ ನಂಬರ್ ಹೇಳಿ. ಈಗ ಹಾಗೆ ಮುಂದುವರಿದು ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ. ವೋಟರ್ಸ್ ಐಡಿಗೆ ನಂಬರ್ ಉಂಟು. ಇನ್ನು ಮುಂದೆ ನಾವು ನೋಡ್ತೇವೆ ರೇಷನ್ ಕಾರ್ಡಿಗೆ ನಂಬರ್ ಉಂಟು. ನಿಮ್ಮ ರೇಷನ್ ಕಾರ್ಡ್, ನಿಮ್ಮ ಹೆಸರು ಹೇಳಿ ಅಂತ ಹೇಳಿದರೆ ಆಗಲ್ಲ. ನಿಮ್ಮ ವೋಟರ್ಸ್ ಐಡಿಯ ನಂಬರ್ ಹೇಳಿ, ನಿಮ್ಮ ರೇಷನ್ ಕಾರ್ಡಿನ ನಂಬರ್ ಹೇಳಿ. ಆ ನಂಬರನ್ನು ಅಲ್ಲಿ ಕಂಪ್ಯೂಟರ್ ಬಟನಲ್ಲಿ ಒತ್ತಿದಾಗ ನಮ್ಮ ಹೆಸರು, ನಮ್ಮ ಅಡ್ರೆಸ್, ನಮ್ಮ ವಿಳಾಸ ಅಥವಾ ನಮ್ಮ ಪ್ರತಿಯೊಂದು ಮಾಹಿತಿಗಳು ಅವರ ಕಂಪ್ಯೂಟರ್ ಪರದೆ ಮೇಲೆ ಅದು ಓಪನ್ ಆಗ್ತದೆ. ಹಾಗಾಗಿ ಈ ಕಾಲದಲ್ಲಿ ನಂಬರ್ ಮೇಲೆ ಪ್ರತಿಯೊಂದು ನಡೀತಾ ಇದೆ. ಇನ್ನೂ ಕೂಡ ನಮಗೆ ನೋಡ್ಬೋದು ಬಹಳ ಪ್ರಸಿದ್ಧವಾಗಿರುವಂಥದ್ದು ಮೊಬೈಲ್ ನಂಬರ್. ಮೊಬೈಲ್ ನಂಬರ್ ನಮಗೆ ಈಗ ನಮ್ಮ ಐಡೆಂಟಿಟಿಯೇ ನಮ್ಮ ಮೊಬೈಲ್ ನಂಬರ್ ಥರ ಆಗಿಬಿಟ್ಟಿದೆ. ಆಧಾರ್ ನಂಬರ್ ಒಂದು ಕಡೆಯಿಂದ ಇರುವಾಗಲೇ ನಮ್ಮ ಐಡೆಂಟಿಟಿ ನಮ್ಮ ಮೊಬೈಲ್ ನಂಬರ್. ಮೊಬೈಲ್ ಈಗ ನಾವು ಯಾವುದೇ ಆಫೀಸಿಗೆ ಹೋದ ಕೂಡಲೇ ಹಿಂದೆಲ್ಲ ಈ ರೀತಿ ಕೇಳುವಂಥ ವಿಚಾರಗಳು ಇರಲಿಲ್ಲ, ಯಾಕಂದರೆ ಫೋನೂ ಇಲ್ಲ, ಲ್ಯಾಂಡ್ ಫೋನೂ ಇರಲ್ಲ. ಈಗ ಹೋದ ಕೂಡಲೇ ನಿಮ್ಮ ನಂಬರ್ ಕೊಟ್ಟು ಹೋಗಿ, ನಮ್ಗೆ ಗೊತ್ತು ಯಾವ ನಂಬರ್ ಅಂತ ಗೊತ್ತು. ಆಧಾರ್ ನಂಬರ್ ಕೊಟ್ಟು ಹೋಗ್ಬೇಕಾ ಅಂತ ಕೇಳಿದರೆ ಇಲ್ಲ, ನಿಮ್ಮ ಮೊಬೈಲ್ ನಂಬರ್. ಈಗ ನಿಮ್ಮ ನಂಬರ್ ಕೊಟ್ಟು ಹೋಗಿ, ಅದು ಅಷ್ಟೊಂದು ಕಾಮನ್ ಆಗಿಬಿಟ್ಟಿದೆ. ನೋಡಿ, ನಮಗೆ ಈ ಕಾಲದಲ್ಲಿ ಊಟ ಇಲ್ಲದಿದ್ದರೆ ಕೂಡ ಬದುಕ್ಬೋದೇನೋ ಸ್ವಲ್ಪ ದಿನ, ಫೋನ್ ಇಲ್ಲದಿದ್ದರೆ ಬದುಕಲಿಕ್ಕೆ ಆಗಲ್ಲ. ನಮಗೆ ಬೇರೆ ಯಾವುದು ಇಲ್ಲದಿದ್ದರೆ ಕೂಡ ನಮಗೆ ಹೊರಗೆ ಹೋಗ್ಬೋದು. ಹಣ ಇಲ್ಲದಿದ್ದರೆ ಕೂಡ ಹೊರಗೆ ಹೋಗ್ಬೋದು. ಪರ್ಸ್ ಇಲ್ಲದಿದ್ದರೆ ಕೂಡ ಹೊರಗೆ ಹೋಗ್ಬೋದು. ಆ ಪರ್ಸಲ್ಲಿ ATM ಕಾರ್ಡು ಅಥವಾ ನಮ್ಮ ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್, ಹಣ, ಚಿಲ್ಲರೆ ಏನು ಇಲ್ಲದಿದ್ದರೆ ಹೊರಗೆ ಹೋಗ್ಬೋದು. ನಮಗೆ ಮೊಬೈಲ್ ಇಲ್ಲದೆ ಹೊರಗೆ ಹೋಗಲಿಕ್ಕೆ ಆಗಲ್ಲ. ಇನ್ನು ಕ್ಯಾಲ್ಕುಲೇಟರ್ ಇಲ್ಲದಿದ್ದರೆ ಕೂಡ ನಮಗೆ ಹೇಗೂ ಜೀವನ ಮಾಡ್ಬೋದು. ಹಿಂದೆಲ್ಲ ಕ್ಯಾಲ್ಕುಲೇಟರ್ ಇಲ್ಲದಿದ್ದರೆ ಕಷ್ಟ ಆಗ್ತಿತ್ತು. ಈಗ ಕ್ಯಾಲ್ಕುಲೇಟರ್ ಇಲ್ಲದಿದ್ದರೂ ಪರವಾಗಿಲ್ಲ, ಮೊಬೈಲ್ ಇದ್ದರೆ ಸಾಕು. ಇನ್ನು ಈ ಕಾಲದಲ್ಲಿ ನಮಗೆ ಬೇರೆ ಈ ಮೊಬೈಲ್ ಬಂದ ಮೇಲೆ ತುಂಬ ವಿಷಯಗಳೆಲ್ಲ ರಿಪ್ಲೇಸ್ ಆಯಿತು. ಕ್ಯಾಮ್ರಾ ಇಲ್ಲದಿದ್ದರೂ ನಡೀತದೆ, ಕ್ಯಾಲ್ಕುಲೇಟರ್ ಇಲ್ಲದಿದ್ದರೂ ನಡೀತದೆ. ಬಹಳಷ್ಟು ಸಂಗತಿಗಳು ಬೇಡ, ಅಲಾರಮ್ ಕೂಡ ಬೇಡ, ಯಾವುದು ಬೇಡ. ಈಗ ಗಡಿಯಾರ ಕೂಡ ಬೇಡ, ಎಲ್ಲ ಮೊಬೈಲಲ್ಲಿ. ಆದರೆ ಮೊಬೈಲಿಗೆ ಒಂದು ನಂಬರ್, ಇನ್ನು ಮೊಬೈಲಿಗೆ ಒಂದು ನಂಬರ್, ಆ ಮೊಬೈಲ್ನ ಸಿಮ್ಮಿಗೆ ಒಂದು ನಂಬರ್, ಇನ್ನು ಆ ಸಿಮ್ಮನ್ನು ಗುರುತಿಸಲಿಕ್ಕೆ ಅದಕ್ಕೆ ಬೇರೆ ನಂಬರ್, ಸಿಮ್ಮಿನ ಗುರುತಿಸುವಂಥ ನಂಬರ್. ಇನ್ನು ಮೊಬೈಲಿಗೆ ಬೇರೆ ನಂಬರ್, ಅದನ್ನು IMEI, ಅದನ್ನು ಗುರುತಿಸಲಿಕ್ಕೆ ಇನ್ನೊಂದು ನಂಬರ್. ಈ ರೀತಿಯಾಗಿ ಬೇಕಾದಷ್ಟು ನಂಬರ್ಗಳನ್ನು ನಾವು ನೋಡ್ತೇವೆ. ನಂಬರ್ಗಳಲ್ಲಿ ಪೂರ್ತಿ ನಮ್ಮ ಆಟ, ಊಟ, ಪಾಠ, ಓಡಾಟ, ನಂಬರ್ ಇಲ್ಲದೆ ಯಾವುದೂ ನಡೆಯದಂಥ ಒಂದು ಕಾಲ. ಇನ್ನು ಕೂಡ ಮುಂದುವರೆದು ನಾವು ನೋಡುವಾಗ ತುಂಬ ಸಂಗತಿಗಳನ್ನು ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ. ಈಗ ನಾವು ಎಕ್ಸಾಮಿಗೆ ಹೋಗಬೇಕು ಅಂತ ಹೇಳಿದರೆ, ಎಕ್ಸಾಮಿಗೆ ಹೋಗಬೇಕಾದ್ರೆ ಅಲ್ಲಿ ಕೂಡ ನಂಬರ್ಸ್, ನಮ್ಮ ರೋಲ್ ನಂಬರ್,
ಸ್ಕೂಲಲ್ಲಿ ರೋಲ್ ನಂಬರ್, ಎಕ್ಸಾಮಿಗೆ ನಮ್ಮ ಎಕ್ಸಾಮಿನ ಹಾಲ್ ಟಿಕೆಟಿಗೆ ನಂಬರ್, ನಮಗೆ ಅಲ್ಲಿ ಎಕ್ಸಾಮಿಗೆ ಕೆಲವು ನಂಬರ್ಸ್ ಕೊಟ್ಟಿದ್ದಾರೆ, ಆ ನಂಬರ್ಸ್ ಪ್ರಕಾರವೇ ನಾವು ಸೀಟ್ಗಳಲ್ಲಿ ಕುಳಿತುಕೊಳ್ಬೇಕಾಗ್ತದೆ. ಇನ್ನು ಜಾಬಿಗೆ ಹೋಗುವಾಗ ಆ ಪ್ರತಿಯೊಬ್ಬ ಜಾಬ್ ಮಾಡುವವನಿಗೆ ಒಂದು ಕಂಪನಿಯಿಂದ ನಂಬರ್ ಸಿಗ್ತದೆ, ಐಡೆಂಟಿಟಿ ನಂಬರ್ ಸಿಗ್ತದೆ ನೋಡಿ, ಸೀಕ್ರೆಟ್ ನಂಬರ್ಸ್ ಇದ್ದಾವೆ, ಕೋಡ್ ನಂಬರ್ಸ್ ಇದ್ದಾವೆ. ಈ ಕಾಲದಲ್ಲಿ ಇದೆಲ್ಲಕ್ಕಿಂತಲೂ ಮಿಗಿಲಾಗಿ OTP ನಂಬರನ್ನು ನಾವು ನೋಡ್ತಾ ಇದ್ದೇವೆ, ಒನ್ ಟೈಮ್ ಪಾಸ್ವರ್ಡ್. ಈಗ ನೋಡಿ, ನಾವು ಯಾವುದೇ ಒಂದು ವೆಬ್ಸೈಟ್ ಮೇನ್ ವೆಬ್ಸೈಟಿಗೆ ಹೋಗಬೇಕು ಅಥವಾ ಭಾಳ ಕಾನ್ಫಿಡೆನ್ಷಿಯಲ್ ಆದ ವಿಷಯಗಳಿಗೆ ಹೋಗಬೇಕು, ಬ್ಯಾಂಕಿನ ಆ್ಯಪಿಗೆ ಹೋಗಬೇಕು ಅಥವಾ ಏನೋ ಒಂದು ಹೊಸ ಒಂದು ಆ್ಯಪಲ್ಲಿ ಆ್ಯಕ್ಟಿವ್ ಆಗಬೇಕು ನಾವು, ಅದಕ್ಕೆಲ್ಲ ನಮಗೇನು ಬೇಕಾಗ್ತದೆ, ನಮಗೆ ಒಂದು ಸೈನ್ ಇನ್ ಮಾಡಲಿಕ್ಕೆ ನಮಗೆ ಒಂದು OTP ನಾವು ಕೊಡಬೇಕಾಗ್ತದೆ. ಅಥವಾ ನಮ್ಮ ಆಧಾರ್ ಕಾರ್ಡನ್ನು ಉಪಯೋಗಿಸಿ ನಮಗೆ ಯಾವುದಾದ್ರೂ ಒಂದು ಕೆಲಸ ಮಾಡಬೇಕು, ನಮಗೆ ಏನು ಮಾಡಬೇಕಾಗ್ತದೆ, OTP ನಂಬರ್ ತಕ್ಷಣ ನಮ್ಮ ಮೊಬೈಲಿಗೆ ಬರ್ತದೆ. ಆ ನಂಬರನ್ನು ಮೆನ್ಷನ್ ಮಾಡಿದಾಗ ನಾವು ಆ ಒಂದು ಸೈಟ್ ಒಳಗೆ ಎಂಟ್ರಿ ಆಗಲಿಕ್ಕೆ ಆಗ್ತದೆ ಅಥವಾ ಸೈನ್ ಇನ್ ಆಗಲಿಕ್ಕೆ ಆಗ್ತದೆ ನೋಡಿ. ಹೀಗೆ ನಂಬರ್ಗಳು ಇಲ್ಲದೆ ನಮಗೆ ಯಾವುದನ್ನೇ ಮಾಡಲಿಕ್ಕೆ ಆಗದಂಥ ಒಂದು ಕಾಲಕ್ಕೆ ನಾವು ಬಂದಿದ್ದೇವೆ. ಪ್ರತಿಯೊಂದು ನಮ್ಮ ಇನ್ಶೂರೆನ್ಸ್ ಇರ್ಬೋದು, ನಮ್ಮ ಹೆಲ್ತ್ ಕಾರ್ಡ್ ಇರ್ಬೋದು, ಅಥವಾ ನಮ್ಮ ಒಂದು ಟಿಕೆಟ್ ಇರ್ಬೋದು, ಅಥವಾ ನಮ್ಮ ಒಂದು ಸರ್ಟಿಫಿಕೇಟ್ ಇರ್ಬೋದು, ಅಥವಾ ನಾವೊಂದು ಶಾಪಿಗೆ ಪರ್ಚೇಸಿಗೆ ಹೋಗುವಂಥ ಸಮಯದಲ್ಲಿ ಅಲ್ಲಿ ಕೂಡ ಮೊಬೈಲ್ ಕೇಳ್ತಾರೆ. ಈಗ ಆ್ಯಕ್ಚುಲಿ ನಮ್ಮ ಭಾರತ ಸರ್ಕಾರದ ಆರ್ಡರ್ ಪ್ರಕಾರವಾಗಿ ಮೊಬೈಲ್ ನಂಬರ್ ಕೊಡತಕ್ಕಂಥ ಅವಶ್ಯಕತೆ ಇಲ್ಲ, ಆದರೂ ಕೂಡ ಕೇಳ್ತಾರೆ, ನಿಮ್ಮ ನಂಬರ್ ಒಂದು ಕೊಡಿ. ಯಾಕಂದರೆ ಅಲ್ಲಿಂದ ಮೆಸೇಜ್ ನಮಗೆ ಬರ್ತಾನೆ ಇರ್ತದೆ, ನಮಗೆ ಇಂಥ ಆಫರ್ ಇದೆ, ಈ ಥರ ಅವರಿಗೆ ಟೆಲಿಮಾರ್ಕೆಟಿಂಗಿಗೋಸ್ಕರ. ಹಾಗಾಗಿ ಎಲ್ಲ ನಂಬರ್ಮಯ ಒಂದು ಲೋಕಕ್ಕೆ ನಾವು ಬಂದುಬಿಟ್ಟಿದ್ದೇವೆ ನೋಡಿ. 2000 ವರ್ಷಗಳ ಹಿಂದೆ ಆ ಪ್ರವಾದನೆ ಎಷ್ಟು ಸ್ಪಷ್ಟವಾಗಿ ದೇವರು ಹೇಳ್ತಾ ಇದ್ದಾರೆ. ಆ ಗುರುತು ಯಾರಿಗಿಲ್ಲವೋ ಅವರು ಕ್ರಯ ವಿಕ್ರಯಗಳನ್ನು ನಡೆಸಕೂಡದಂತಲೂ ಆಜ್ಞೆ ಮಾಡುತ್ತದೆ. ಆ ಗುರುತು ಏನು ಅಂತ ಹೇಳಿದರೆ ಅಲ್ಲಿ ವಾಕ್ಯ ಹೇಳ್ತದೆ, ಮೊದಲನೇ ಮೃಗದ ಹೆಸರು ಅಥವಾ ಅದರ ಹೆಸರನ್ನು ಸೂಚಿಸುವಂಥ ಸಂಖ್ಯೆ. ಪ್ರತಿಯೊಬ್ಬರಿಗೆ ಸಂಖ್ಯೆ ಬೇಕು. ಆ ಸಂಖ್ಯೆ ಇಲ್ಲದಿದ್ದರೆ ನಮಗೆ ಕ್ರಯ ವಿಕ್ರಯ ಮಾಡಲಿಕ್ಕೆ ಆಗಲ್ಲ, ವ್ಯಾಪಾರ ವಹಿವಾಟು ಮಾಡಲಿಕ್ಕೆ ಆಗಲ್ಲ. ಈಗ ನಮಗೆ ಒಂದು ಲ್ಯಾಂಡ್ ರಿಜಿಸ್ಟ್ರೇಷನ್ ಮಾಡಬೇಕಾದ್ರೂ ಕೂಡ ನಮಗೇನು ಬೇಕಾಗಿದೆ, ಈಗಿನ ದಿನಗಳಲ್ಲಿ ಆಧಾರ್ ಸಂಖ್ಯೆ ಬೇಕಾಗಿದೆ. ಅಂದರೆ ಒಂದು ರಿಜಿಸ್ಟ್ರೇಷನ್ ಮಾಡಬೇಕು ಅಥವಾ ಒಂದು ಮದುವೆ ಮಾಡಬೇಕು. ಈ ಕಾಲದಲ್ಲಿ ನೋಡಿ, ಮದುವೆ ಮಾಡಿಕೊಳ್ಬೇಕು ಅಂತ ಹೇಳಿದರೆ ಸಬ್ ರಿಜಿಸ್ಟ್ರಾರ್ ಆಫೀಸಿಗೆ ಹೋಗಬೇಕಾದ್ರೆ ಅಲ್ಲಿ ಮೊದಲು ಹೇಳುವಂಥದ್ದು, ನೀವು ನಿಮ್ಮ ID ಪ್ರೂಫ್ ಆಗಿ ಆಧಾರ್ ಕಾರ್ಡನ್ನೇ ತನ್ನಿ, ID ಪ್ರೂಫ್ ಆಗಿ ಆಧಾರ್ ಕಾರ್ಡನ್ನೇ ತನ್ನಿ, ಅಥವಾ ಆಧಾರ್ ಸಂಖ್ಯೆ ಬೇಕು ನೋಡಿ. ಇದೆಲ್ಲ ಎಷ್ಟು ಸ್ಪಷ್ಟವಾಗಿ ಆ ಒಂದು ಕಡೆಯ ಕಾಲಕ್ಕೆ ನಮ್ಮನ್ನು ನಡೆಸ್ತಾ ಇದೆ, ಅಥವಾ ಕಡೆಯ ಕಾಲದ ಒಂದು ಗುರುತು ಚಿಹ್ನೆ ಸೂಚನೆಯಾಗಿ ಇದೆಷ್ಟು ಸ್ಪಷ್ಟವಾಗಿ ನಮಗೆ ಕಾಣಿಸ್ತಾ ಇದೆ. ಈ ಸಂಖ್ಯೆಗಳು ಇಲ್ಲದೆ ನಮ್ಮ ಯಾವುದೇ ವ್ಯಾಪಾರಗಳು ಆಗಲ್ಲ, ಯಾವುದೇ ವ್ಯವಹಾರಗಳು ಆಗಲ್ಲ, ನಮ್ಮ ಯಾವುದೇ ಐಟಮ್ಸನ್ನು ಮಾರಲಿಕ್ಕೆ ಆಗಲ್ಲ. ಈಗ ನಮಗೆ ಗೊತ್ತು, ಹಳೆಯ ವಸ್ತುಗಳನ್ನು ಮಾರಾಟ ಮಾಡಲಿಕ್ಕೆ ಅನೇಕ ಆ್ಯಪ್ಗಳಿದ್ದಾವೆ, ಅನೇಕ ವೆಬ್ಸೈಟ್ಗಳಿದ್ದಾವೆ. ಅಲ್ಲಿ ಹೋಗಬೇಕು ಅಂತ ಹೇಳಿದರು ನಮ್ಮ ನಂಬರು, ನಮ್ಮ ಮೊಬೈಲ್ ನಂಬರ್ ಅಥವಾ ನಮ್ಮ ಏನಾದರೂ OTP ಅಲ್ಲಿ ಕಂಪಲ್ಸರಿ ಬೇಕಾಗ್ತದೆ. ಮಾರಾಟ ಮಾಡಲಿಕ್ಕೂ ಬೇಕಾಗ್ತದೆ, ಕೊಂಡುಕೊಳ್ಳುವುದಕ್ಕೂ ಬೇಕಾಗ್ತದೆ ನೋಡಿ. ಇನ್ನು ನಾವು ಕರೆನ್ಸಿಯನ್ನು ಯೂಸ್ ಮಾಡ್ತೇವೆ, ಆ ಕರೆನ್ಸಿಯಲ್ಲೂ ಕೂಡ ನಂಬರ್ಸ್ ಇದ್ದಾವೆ. ಇದು ನೋಡಿ, ಪೂರ್ತಿ ಲೋಕವೇ ನಂಬರ್ಗಳ ಮೂಲಕ ಗುರುತಿಸಲ್ಪಡುವಂಥ ಒಂದು ಲೋಕ. ಅದೇ ಆ ಕಡೆಯ ಕಾಲಕ್ಕೆ ಬಂದಾಗ ಸಂಖ್ಯೆ, ವ್ಯಾಪಾರಕ್ಕಾಗಿ ಸಂಖ್ಯೆ, ಅಂಕೆಗಳು ಇಲ್ಲದಿದ್ದರೆ ವ್ಯಾಪಾರ ಆಗೋದಿಲ್ಲ, ಬಿಸ್ನೆಸ್ ಆಗೋದಿಲ್ಲ, ನಮಗೆ ಕೊಂಡುಕೊಳ್ಳಿಕ್ಕೂ ಆಗಲ್ಲ. ನನ್ನ ಹತ್ರ ತುಂಬ ಐಟಮ್ಸ್ ಇರ್ತದೆ, ಅದನ್ನು ಮಾರಬೇಕಾ, ನನಗೆ ಈ ಸಂಖ್ಯೆಗಳ ಅವಶ್ಯಕತೆ ಉಂಟು. ನನಗೆ ತುಂಬ ಐಟಮ್ಸ್ ಬೇಕು, ನನ್ನ ಹತ್ರ ಹಣ ಉಂಟು, ಆದರೆ ಕೊಂಡುಕೊಳ್ಬೇಕಾದ್ರೆ ಸಂಖ್ಯೆಗಳು, ಗುರುತುಗಳು ಬೇಕಾಗ್ತದೆ. ಹಾಗಾಗಿ ಎಲ್ಲ ಕಂಪನಿಗಳವರು ಏನು ಮಾಡ್ತಾರೆ, ಪ್ರತಿಯೊಂದು ಪ್ರಾಡಕ್ಟ್ ಮೇಲೆ ಈ ಸಂಖ್ಯೆಗಳ ಒಂದು ನೋಡಿ, ಎಲ್ಲ ಕಡೆ ಸಂಖ್ಯೆಗಳೇ. ಈ ಕಾಲದಲ್ಲಿ ಬರವಣಿಗೆಗಿಂತ ಸಂಖ್ಯೆಗಳೇ ಜಾಸ್ತಿ. ಮ್ಯಾಕ್ಸಿಮಮ್ ರಿಟೇಲ್ ಪ್ರೈಸ್ ಅಥವಾ ಅದನ್ನೆಲ್ಲ ನೋಡಲಿಕ್ಕೆ, ಅದು ಪ್ರೊಡಕ್ಷನ್ ಆದಂಥ ಡೇಟ್ ಎಲ್ಲ ನೋಡಲಿಕ್ಕೆ, ಪ್ರತಿಯೊಂದು ನೋಡಲಿಕ್ಕೆ ಬಾರ್ ಕೋಡ್ಗಳಿರ್ಬೋದು, QR ಕೋಡ್ಗಳಿರ್ಬೋದು, ಅದೆಲ್ಲ ಸಂಖ್ಯೆ ಆಧಾರಿತವಾದಂಥ ಗಣಿತದ ಆಧಾರ ಅಥವಾ ಸ್ಟ್ಯಾಟಿಸ್ಟಿಕ್ಸ್ ಅಥವಾ ಏನು ಈ ಸಂಖ್ಯೆಗಳ ಆಧಾರದಲ್ಲಿ ಇರುವಂಥ ಒಂದು ಸಂಗತಿ ಎಂಬುದಾಗಿ ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ. ಹಾಗಾಗಿ ಈ ಕಾರ್ಯಗಳೆಲ್ಲ ನಮಗೆ ಸೂಚನೆ ಕೊಡುವಂಥದ್ದು, ನಮಗೆ ತಿಳಿಸಿ ಹೇಳುವಂಥದ್ದು, ಇದು ಕರ್ತನ ಬರೋಣದ ಸಮಯ ಹತ್ತಿರವಾಗಿದೆ, ನಾವು ಸಿದ್ಧರಾಗಬೇಕು,
ನಾವು ಕರ್ತನ ಬರೋಣಕ್ಕೆ ಸಿದ್ಧರಾಗಬೇಕು, ಅಥವಾ ಕರ್ತನ ಬರೋಣ ಹತ್ತಿರದಲ್ಲೇ ಇದೆ. ಇನ್ನೂ ಅತಿ ಶೀಘ್ರದಲ್ಲಿ ಏನಾಗ್ತದೆ, ಸೈತಾನ ಆಳ್ವಿಕೆ, ಆ್ಯಂಟಿ ಕ್ರೈಸ್ಟನ ಆಳ್ವಿಕೆ ಲೋಕದಲ್ಲಿ ಬರ್ತದೆ. ಆಗ ಅವನೇನು ಮಾಡ್ತಾನೆ, ಈ ಎಲ್ಲ ಸಂಖ್ಯೆಗಳನ್ನು ಕೂಡಿಸಿ ಒಂದು ಸಂಖ್ಯೆಯೊಳಗೆ ಇದನ್ನು ಮರೆ ಮಾಡ್ತಾನೆ. ಎಲ್ಲ ಸಂಖ್ಯೆಗಳನ್ನು ಕೂಡಿಸಿ, ಅದೇ ನೋಡಿ ಈಗ ಆಧಾರ್ ಕಾರ್ಡ್ ಪ್ರತಿಯೊಂದರೊಂದಿಗೆ ಲಿಂಕ್ ಮಾಡ್ತಾ ಹೋಗುವಂಥದ್ದು ಅದರ ಒಂದು ಸೂಚನೆ. ಎಲ್ಲ ಲಿಂಕ್ ಮಾಡಿ ಈಗ ನಮಗೆ ಹೊರಗಡೆ ಹೋಗಬೇಕಂದ್ರೆ ತುಂಬ ರೀತಿಯ ಐ ಡಿಗಳು ಬೇಕಾಗ್ತದೆ. ಕಂಪನಿಗೆ ಅಥವಾ ನಮ್ಮ ಡಿಪಾರ್ಟ್ಮೆಂಟಿಗೆ ಜಾಬಿಗೆ ಹೋಗಬೇಕಾದ್ರೆ ಅಲ್ಲಿಯೇ ಒಂದು ಐ ಡಿ ಬೇಕಾಗ್ತದೆ. ಅಥವಾ ಮತ್ತೊಂದು ಕಡೆ ಹೋಗಬೇಕಾದ್ರೆ, ಡ್ರೈವ್ ಮಾಡ್ಕೊಂಡು ಹೋಗಬೇಕಾದ್ರೆ ಲೈಸೆನ್ಸ್ ನಮ್ಮ ಕೈಲಿರಬೇಕಾಗ್ತದೆ. ಇನ್ನು ನಮಗೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಗೆ ಹೋಗಬೇಕಂತೇಳಿದರೆ ಪ್ಯಾನ್ ನಂಬರ್ ಬೇಕಾಗ್ತದೆ. ನಮ್ಮ ಒಂದು ಇನ್ಕಮ್ ಟ್ಯಾಕ್ಸ್ ನಾವು ಪೇ ಮಾಡುವವರ ನಮ್ಮ ಸ್ಟೇಟಸ್ ಎಲ್ಲ ಚೆಕ್ ಮಾಡಲಿಕ್ಕಾಗಿ. ಅಥವಾ ನಮಗೆ ಬ್ಯಾಂಕಿಗೆ ಹೋಗಬೇಕಾದ್ರೆ ಅಕೌಂಟ್ ನಂಬರ್ ಬೇಕಾಗ್ತದೆ. ಇನ್ನು ರೇಷನ್ ತರಲಿಕ್ಕೆ ಹೋಗಬೇಕಾದ್ರೆ ರೇಷನ್ ಕಾರ್ಡ್ ಮತ್ತು ಅದರ ನಂಬರ್ ಬೇಕಾಗ್ತದೆ. ವೋಟ್ ಹಾಕ್ಲಿಕ್ಕೆ ಹೋಗಬೇಕಾದ್ರೆ ವೋಟರ್ಸ್ ಐ ಡಿ ಮತ್ತು ಅದರ ನಂಬರ್ ಬೇಕಾಗ್ತದೆ. ಆದರೆ ಇದನ್ನೆಲ್ಲ ನಿಧಾನವಾಗಿ ಸರ್ಕಾರ ಏನು ಮಾಡ್ತಾಯಿದೆ, ಒಂದೊಂದೇ ರಿಪ್ಲೇಸ್ ಮಾಡ್ತಾಯಿದೆ. ರಿಪ್ಲೇಸ್ ಹೇಗೆ ಮಾಡ್ತಾ ಇದ್ದಾರೆ, ಎಲ್ಲವನ್ನು ಒಂದು ಮೇಯ್ನ್ ನಂಬರ್ನೊಂದಿಗೆ ಲಿಂಕ್ ಮಾಡುವಂಥ ಕೆಲಸ. ನೋಡಿ, ಈಗ ನಮಗೆ ನಮ್ಮ ಮುಂಚೆಲ್ಲ ಹೇಗಿತ್ತು, ಲೋಕಲ್ ಫೋನ್ ಮಾಡಬೇಕಾದ್ರೆ ಅದಕ್ಕೆ ಒಂದು ನಂಬರ್ ಇರ್ತಾಯಿತ್ತು. ಇನ್ನು ನ್ಯಾಷನಲ್ ಲೆವೆಲಿಗೆ ಫೋನ್ ಮಾಡಬೇಕಾದ್ರೆ ಅದಕ್ಕೆ ಇನ್ನೊಂದು ನಂಬರನ್ನು ಆ್ಯಡ್ ಮಾಡಬೇಕಾಗಿತ್ತು. ಇಂಟರ್ನ್ಯಾಷನಲ್ ಲೆವೆಲಿಗೆ ಹೋಗಬೇಕಾದ್ರೆ ಇಂಟರ್ನ್ಯಾಷನಲ್ ಏನು IST ಕೋಡ್ ಸಹಿತವಾಗಿ ನಾವು ಅದನ್ನು ಆ್ಯಡ್ ಮಾಡಬೇಕಾಗಿತ್ತು. ಈಗಂತೂ ಬಿಡಿ ಕಾಮನ್ ಆಗಿ ಎಲ್ಲ ಇಂಟರ್ನ್ಯಾಷನಲ್ ಒಂದು ಲೆವೆಲಿನ ಒಂದು ಕೋಡ್ ಹಿಡಿದುಕೊಂಡೇ ಎಲ್ಲ ಫೋನ್ ಸಂಖ್ಯೆಗಳು ಕಾರ್ಯ ಮಾಡ್ತಾ ಇದ್ದಾವೆ. ಹಾಗೆ ಈ ಬರ್ತಾ ನಂಬರ್ಸ್ ಅಪ್ಗ್ರೇಡ್ ಆಗ್ತಾಯಿದೆ. ನಂಬರ್ಸ್ ಅಪ್ಗ್ರೇಡ್ ಆಗಿ ಏನಾಗ್ತದೆ, ಎಲ್ಲ ಆಧಾರ್ನೊಂದಿಗೆ ಡ್ರೈವಿಂಗ್ ಲೈಸೆನ್ಸ್, ಆಧಾರ್ನೊಂದಿಗೆ ವೋಟರ್ಸ್ ಐ ಡಿ, ಆಧಾರ್ನೊಂದಿಗೆ ರೇಷನ್ ಕಾರ್ಡ್, ಆಧಾರ್ನೊಂದಿಗೆ ನಮ್ಮ ಬ್ಯಾಂಕ್ ಅಕೌಂಟ್, ಆಧಾರ್ನೊಂದಿಗೆ ನಮ್ಮ ಸ್ಕೂಲ್ ಸರ್ಟಿಫಿಕೇಟ್ಸ್, ಆಧಾರ್ನೊಂದಿಗೆ ನಾವು ಜಾಬ್ ಮಾಡುವಂಥ ಸ್ಥಳ, ವರಮಾನ ಅಥವಾ ಈ ಬರುವಂಥದ್ದು ಹೋಗುವಂಥದ್ದು ಎಲ್ಲ ಜೋಡಣೆ ಮಾಡಿದಾಗ ಏನಾಗ್ತದೆ, ಒಂದೇ ನಂಬರ್ ಮೂಲಕವಾಗಿ ಕೆಲಸ ಮಾಡಲಿಕ್ಕೆ ಆಗ್ತದೆ. ನೋಡಿ, ಆ ಒಂದು ಡೈರೆಕ್ಷನ್ನಲ್ಲಿ ಏನು ಮಾಡ್ತಾಯಿದ್ದಾರೆ, ಈಗ ಲೋಕದ ಟೆಕ್ ಕಂಪನಿಗಳು ಕೆಲಸ ಮಾಡ್ತಾಯಿದ್ದಾವೆ. ಸುಲಭದಲ್ಲಿ ಕೆಲಸ ಆಗಬೇಕು. ಹೀಗಿರುವಾಗ ಟೆಕ್ನಾಲಜಿ ಇನ್ನೂ ಡೆವಲಪ್ ಆಗ್ತಾಯಿದೆ. ನಾವು ಹಿಂದಿನ ಎಪಿಸೋಡಲ್ಲಿ ಕೂಡ ಮಾತನಾಡಿದ್ದೇವೆ. ಈ ಕಾರ್ಡ್ಗಳನ್ನೆಲ್ಲ ರಿಪ್ಲೇಸ್ ಮಾಡಿ, ಹಲವಾರು ಕಾರ್ಡುಗಳನ್ನು ರಿಪ್ಲೇಸ್ ಮಾಡಿ, ಎಲ್ಲ ಕಾರ್ಡುಗಳಿರ್ತವೆ, ಆದರೆ ಆ ಕಾರ್ಡುಗಳೆಲ್ಲ ಒಂದು ಕಾರ್ಡಿನೊಳಗೆ ಸೇರಿಕೊಳ್ಳುತ್ತದೆ. ಅಥವಾ ಎಲ್ಲ ನಂಬರ್ಸ್ ಇರ್ತವೆ, ಸೆಕ್ಷನ್ ವೈಸ್ ಆಗಿ ಎಲ್ಲ ನಂಬರ್ಸ್ ಇರ್ತವೆ, ಆದರೆ ಒಂದು ಮೇಯ್ನ್ ನಂಬರ್ ಒಳಗೆ ಈ ಎಲ್ಲ ಸೇರಿಕೊಳ್ತವೆ, ಲಿಂಕ್ ಆಗಿರ್ತವೆ. ಆ ಒಂದು ಮೇಯ್ನ್ ನಂಬರಿಗೆ ಹೋಗಿ ಓಪನ್ ಮಾಡಿದ ಕೂಡಲೇ ನೆಕ್ಸ್ಟ್ ನಮ್ಮ ಉಳಿದದ್ದು ಯಾವುದು, ವೋಟರ್ಸ್ ಅಥವಾ ನಮ್ಮ ಎಲೆಕ್ಷನ್ ಸ್ಟೇಟಸನ್ನು ಅಥವಾ ಅದಕ್ಕೆ ನಮ್ಮ ಏನು ವೋಟಿಂಗ್ ಮಾಡಿದ್ದೇವೆ ಆ ಸ್ಟೇಟಸನ್ನು ನೋಡಲಿಕ್ಕೆ ಅದನ್ನು ಆ ಸೈಟಿಗೆ ಹೋಗುವಂಥದ್ದು ಅಥವಾ ಆ ನಂಬರಿಗೆ ಹೋಗಿ ಸಬ್ ಆಗಿರ್ತದೆ. ಇನ್ನು ನಮ್ಮ ರೇಷನ್ ಹೇಗೆ ನಾವು ತಗೊಳ್ತಾ ಇದ್ದೇವೆ, ನಮ್ಮ ಬ್ಯಾಂಕ್ ವಹಿವಾಟು ಹೇಗುಂಟು, ನಮ್ಮ ಬ್ಯಾಂಕಿಂಗ್ ಬ್ಯಾಲೆನ್ಸ್ ಶೀಟ್ ಅಥವಾ ನಮ್ಮ ಬ್ಯಾಂಕಿಂಗ್ ಸ್ಟೇಟ್ಮೆಂಟ್ ಹೇಗೆ ಉಂಟು ನೋಡಲಿಕ್ಕೆ ಅಲ್ಲಿಗೆ ಹೋದ ಕೂಡಲೇ ಅದು ಸಿಗ್ತದೆ. ಹೀಗೆ ಆ ಒಂದು ನಂಬರ್ ಅಡಿಯಲ್ಲಿ ಎಲ್ಲ ಸಿಗ್ತದೆ. ಈಗ ಆ್ಯಂಟಿ ಕ್ರೈಸ್ಟ್ ಬರ್ತಾನೆ ಅಥವಾ ಕ್ರಿಸ್ತ ವಿರೋಧಿ ಬರ್ತಾನೆ. ಟೆಕ್ನಾಲಜಿಯನ್ನು ಯೂಸ್ ಮಾಡಿಕೊಂಡು ಅವನೇನು ಮಾಡ್ತಾನೆ, ಇವರು ತನಗೆ ಅಧೀನರಾಗಿದ್ದಾರೆ ಇಲ್ಲವೋ ಎಂಬುದನ್ನು ನೋಡಲಿಕ್ಕೆ ತನ್ನದೇ ಆದಂಥ ತನ್ನ ಒಂದು ಹೆಸರನ್ನು ಸೂಚಿಸುವಂಥ ಸಂಖ್ಯೆಯನ್ನು ಕೂಡ ಇದಕ್ಕೆ ಸೇರಿಸುವನಾಗಿರ್ತಾನೆ. ನೋಡಿ, ಹಾಗೆ ಏನಾಗ್ತದೆ, ಕೊನೆಗೆ ಎಲ್ಲರೂ ಕೂಡ ಇದರ ಅಡಿಗೆ ಬರಬೇಕಾಗ್ತದೆ. ಮತ್ತು ಅವನೇನು ಮಾಡ್ತಾನೆ, ಇನ್ನು ಮುಂದೆ ಇದೆಲ್ಲ ಈ ರೀತಿ ಬೇಡ, ಈ ಕಾರ್ಡುಗಳು ಬೇಡ. ನೋಡಿ, ಆ ಡೈರೆಕ್ಷನಲ್ಲಿ ಸರ್ಕಾರ ಕೂಡ ಹೋಗ್ತಾ ಇದೆ. ಈ ರೀತಿ ಒಂದೇ ಕಾರ್ಡ್ ಮಾಡುವ, ಮತ್ತು ಆ ಒಂದು ಕಾರ್ಡ್ ಕಳೆದು ಹೋದರೆ ನಿಮ್ಮನ್ನು ಏನು ಮಾಡ್ಬೋದು, ಇವತ್ತು ನೋಡಿ ನಮ್ಮ ಮೊಬೈಲ್ ನಂಬರನ್ನು ಹ್ಯಾಕ್ ಮಾಡ್ತಾರೆ. ನಮ್ಮ ನಂಬರನ್ನು ಬಹಳ ತಂತ್ರಪೂರ್ವಕವಾಗಿ ನಮ್ಮ ಸಿಮ್ಮನ್ನು ತಮ್ಮ ಹೆಸರಿಗೆ ಮಾಡ್ಕೊಂಡು ಬಿಡುವರಿದ್ದಾರೆ, ನಮ್ಮ ನಂಬರನ್ನು ತಮ್ಮ ಹೆಸರಿಗೆ ಮಾಡಿಕೊಂಡು ಬಿಡುವರಿದ್ದಾರೆ. ಮತ್ತು ಫೇಕ್ ಕಾಲ್ಸ್ ಬರ್ತದೆ. ಕಾಲ್ಸ್ ಬಂದು ನಿಮಗೆ ಈ ರೀತಿ ಸ್ಯಾಂಕ್ಷನ್ ಆಗಿದೆ, ಈ ರೀತಿ ಲೋನ್ ಸ್ಯಾಂಕ್ಷನ್ ಆಗಿದೆ, ಈ ರೀತಿ ನಿಮಗೆ ಲಾಟ್ರಿ ಹೊಡೆದಿದೆ, ಇದನ್ನೆಲ್ಲ ಹೇಳಿಕೊಂಡು ಮನವೊಲಿಸಿ ನಿಮಗೆ OTP ಬರ್ತದೆ. ಆ OTPಯನ್ನು ನಮಗೆ ಸೆಂಡ್ ಮಾಡಿದ ಕೂಡಲೇ ನಿಮಗೆ ಬ್ಯಾಂಕಿಗೆ ಹಣ ಕ್ರೆಡಿಟ್ ಆಗ್ತದೆ. ಗೊತ್ತಿಲ್ಲದವರು OTPಯನ್ನು ಸೆಂಡ್ ಮಾಡ್ತಾರೆ, ತಕ್ಷಣ ನಮ್ಮ ಹಣವೂ ಹೋಯಿತು, ನಮ್ಮ ಸಿಮ್ಮು ಹೋಯಿತು, ನಮ್ಮ ಅಕೌಂಟ್ ಹೋಯಿತು, ಎಲ್ಲ ಹೈಜಾಕ್ ಆಗಿಬಿಡ್ತದೆ. ನೋಡಿ, ಇದಕ್ಕಾಗಿ ಸರ್ಕಾರ ಕೊನೆಗೆ ಏನು ಮಾಡ್ತದೆ, ಇಲ್ಲ ನಿಮ್ಮನ್ನು ಬಚಾವ್ ಮಾಡಬೇಕು, ನಿಮ್ಮನ್ನು ಪಾರ್ ಮಾಡಬೇಕು, ಅದಕ್ಕೆ ನೀವೇನು ಮಾಡಿ, ಆ ರೀತಿ ಆಗಬಾರ್ದು, ಒಂದೇ ಕಾರ್ಡ್ ಮಾಡ್ತೇವೆ. ಈ ಒಂದು ಕಾರ್ಡಲ್ಲಿ ಕೂಡ ಆಗಲ್ಲ, ಏನು ಮಾಡ್ತೇವೆ, ಇದನ್ನು ನಿಮ್ಮ
ಬಲಗೈಗೆ ಅಥವಾ ಹಣೆಗೆ ಹಾಕಿಬಿಡುತ್ತೇವೆ. ನೀವು ಸುರಕ್ಷಿತರಾಗಿರ್ತೀರಿ. ಆ ಒಂದು ಕಾಲಮಾನದಲ್ಲಿ ಆ್ಯಂಟಿಕ್ರೈಸ್ಟ್ ಬಂದು ತನ್ನ ನಂಬರನ್ನು ಕೂಡ ಇದಕ್ಕೆ ಸೇರಿಸಿಕೊಂಡು ಎಲ್ಲರೂ ತನಗೆ ಅಧೀನರಾಗಬೇಕು, ತನಗೆ ನಮಸ್ಕಾರ ಮಾಡಬೇಕು, ತನ್ನ ಮಾತನ್ನು ಕೇಳಬೇಕು. ಈ ರೀತಿಯಾಗಿ ಎಲ್ಲರನ್ನ ಬಲವಂತವಾಗಿ ನಂಬರ್ ಅಧೀನಕ್ಕೆ ತರಲಿಕ್ಕೆ ಪ್ರಯತ್ನ ಮಾಡುವನಾಗಿರುತ್ತೆ. ನೋಡಿ, ಆ ಒಂದು ಡೈರೆಕ್ಷನಿಗೆ ನಾವು ಹೋಗ್ತಾ ಇದ್ದೇವೆ. ಈ ಕಾಲದ ಎಲ್ಲ ನಂಬರ್ಸ್ ಏನು ತೋರಿಸ್ತದೆ, ಇದು ಆ ಒಂದು ಬರೋಣದ ಕಾಲಕ್ಕೆ ದಿಕ್ಸೂಚಿಯಾಗಿದೆ. ಪ್ರೀತಿಯ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಸಂಖ್ಯೆಗಳ ಕುರಿತಾಗಿ ನಾವು ನೋಡಿದೆವು. ಈ ಕಾಲಘಟ್ಟದಲ್ಲಿ ಕಾಲಮಾನದಲ್ಲಿ ಆ ಸಂಖ್ಯೆಯಿಂದ ಯಾವ ಕಡೆಗೆ ದಿಕ್ಸೂಚಿಯಾಗಿ ಹೋಗ್ತಾ ಇದೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಆದ್ದರಿಂದ ನಾವು ನಮ್ಮನ್ನೇ ಪರೀಕ್ಷಿಸಿಕೊಳ್ಳೋಣ, ನಾವು ಸಿದ್ಧರಾಗಿರೋಣ. ಕರ್ತನ ಬರೋಣದ ಬಾಗಿಲ ಬಳಿಯಲ್ಲಿದ್ದೇವೆ, ಆತನ ಬರೋಣಕ್ಕೆ ಸಿದ್ಧರಾಗಿರೋಣ ಎಂಬುದಾಗಿ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮ ನಾವು ಮುಗಿಸಲಿಕ್ಕೆ ಬಯಸ್ತೇವೆ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಷಯದೊಂದಿಗೆ ಬರ್ತೇವೆ. ನಮ್ಮ ಅದರಲ್ಲಿ ಆಸರೆ ಟಿವಿಯಲ್ಲಿ ಬಂದು ವಿಸ್ತಾರವಾಗಿ ತಿಳಿಸಿದಂಥ ದೇವಸೇವಕರಿಗೆ ಆಸರೆ ಟಿವಿಯಾದ ವಂದನೆಗಳು. ಪ್ರೀತಿಯ ದೇವಸೇವಕರೇ, ಮುಂದಿನ ಸಂಚಿಕೆಯಲ್ಲಿ ನಿಮ್ಮೊಂದಿಗೆ ಬರುವವರೆಗೆ ಅಲ್ಲಿವರೆಗೆ ನಿಮ್ಮ ನೆಚ್ಚಿನ ಆಸರೆ ಟಿವಿಯನ್ನು ವೀಕ್ಷಿಸ್ತೀರಿ. ವಂದನೆಗಳು.